ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಮತ್ತೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರ. ಭಟ್ಕಳದಿಂದ ಮತ್ತೆ ಎಂಟ್ರಿ ಸುಳಿವು ಕೊಟ್ಟ ಅನಂತಕುಮಾರ್ ಕಳೆದ ಲೋಕಸಭೆ ಟಿಕೆಟ್ ತಪ್ಪಿಸಿಕೊಂಡಿದ್ದ ಇದೇ ಅನಂತಕುಮಾರ್ ಹೆಗಡೆ. ಕಳೆದ ಬಾರಿ ಎಂಪಿ ಎಲೆಕ್ಷನ್ಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಭಟ್ಕಳದಿಂದ ಮತ್ತೆ ಎಂಟ್ರಿ ಕೊಡುವ ಸುಳಿವನ್ನು ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ. ಕಳೆದ ಲೋಕಸಭೆ ಟಿಕೆಟ್ ತಪ್ಪಿತ್ತು. ಅದಾದ ಬಳಿಕ ರಾಜಕಾರಣದಿಂದ ದೂರ ಉಳಿದಿದ್ದ ಅನಂತಕುಮಾರ್ ಹೆಗಡೆ ಈಗ ಹಿಂದೂ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಭಟ್ಕಳ ಅನ್ನೋದು ಅನಂತಕುಮಾರ್ ಹೆಗಡೆಗೇನು ಹೊಸತೇನಲ್ಲ. 35 ವರ್ಷದ ಹಿಂದೆ ಅದೇ ವೇದಿಕೆಯಲ್ಲಿ ಬೇರೆ ಒಂದು ಸಂಘಟನೆಯ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ರು. 2024ರಲ್ಲಿ ಎಂಪಿ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಮತ್ತು ಅನಂತಕುಮಾರ್ ಹೆಗಡೆ ಇಬ್ಬರಿಗೂ ಕೂಡ ಪ್ರಮುಖವಾಗಿರೋ 2 ಕ್ಯಾಂಡಿಡೇಟ್ಗಳು ಹಿಂದುತ್ವ ಫೈರ್ ಬ್ರ್ಯಾಂಡ್ಸ್ಗಳಲ್ಲಿ. ಈ ಇಬ್ಬರಿಗೂ ಟಿಕೆಟ್ ಸಿಕ್ಕಿರಲಿಲ್ಲ. ಆದರೆ ಅದರ ಹಿಂದೆ ನಡೆದ ಲೋಕಸಭಾ ಚುನಾವಣೆ ಇತ್ತಲ್ಲ, ಆ ಸಂದರ್ಭದಲ್ಲಿ ಈ ಭಾರತದಿಂದ ಮುಸ್ಲಿಂ ಮೂಲಭೂತವಾದಿಗಳನ್ನು ಮಟ್ಟ ಹಾಕದೇ ಇದ್ದರೆ ಈ ಭಾರತ ಶಾಂತಿ ಹೊಂದೋದಿಲ್ಲ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ನಿಂದ ಅದಾದ ನಂತರ ಟಿಕೆಟ್ ಪಡ್ಕೊಂಡ್ರು. ಅದಾದ ಮೇಲೆ ಇವರನ್ನು BJP ಸೊಪ್ಪು ಹಾಕೋದಕ್ಕೆ ಹೋಗಲಿಲ್ಲ. ಕಳೆದ ಬಾರಿ ಬೇರೆ ಬೇರೆಯವರಿಗೆ ಟಿಕೆಟ್ ಕೊಟ್ಟು ಆ ಟಿಕೆಟ್ ಕೊಡಲ್ಪಟ್ಟ ವ್ಯಕ್ತಿಗಳು ಗೆದ್ದರು. ಸೊ ಈಗ ಭಟ್ಕಳಕ್ಕೆ ಹೋಗಿ ಅಲ್ಲಿನ ಹಿಂದೂ ಸಮ್ಮೇಳನದಲ್ಲಿ ಭಾಷಣ ಮಾಡಿದ್ರು. ಆದರೆ ವಿವಾದಾತ್ಮಕ ಹೇಳಿಕೆಗಳೇನು ಕೊಡಲಿಲ್ಲ ಈ ಬಾರಿ. ಅದ್ಯಾಕೋ ಏನು. ಭಟ್ಕಳದ ಪ್ರಮುಖ ಭಾಗದಲ್ಲಿ ಹಿಂದೂ ಸಮಾವೇಶದಲ್ಲಿ ಭಾಷಣ ಮಾಡಿದ್ರು. ಇನ್ನು ಅನಂತಕುಮಾರ್ ಹೆಗಡೆ 2024ರಲ್ಲಿ ಲೋಕಸಭಾ ಚುನಾವಣೆಯ ಟಿಕೆಟ್ ಕೈತಪ್ಪಿತ್ತು. ಬಳಿಕ ಸಾರ್ವಜನಿಕ ಕಾರ್ಯಕ್ರಮಗಳಿಂದ ದೂರವೇ ಇದ್ದ ಕೇಂದ್ರದ ಮಾಜಿ ಸಚಿವ. ಇನ್ನು ಉದ್ಯಮ ಸಹಕಾರ ಸಂಘದ ಚಟುವಟಿಕೆಯಲ್ಲಿ ಭಾಗಿ ಅವರ ರಾಜಕೀಯ ಪ್ರವೇಶ ಬಗ್ಗೆ ಇತ್ತೀಚೆಗೆ ವದಂತಿಗಳು ಕೂಡ ಹಬ್ಬಿತ್ತು. ಮಾರ್ಚ್ 8ರಂದು ಭಟ್ಕಳ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರ ಇವರೇ ನೇಮಕ ಆಗಿದ್ದಾರೆ. ಇನ್ನು 35 ವರ್ಷದ ಹಿಂದೆ ಹಿಂದೂ ಜಾಗರಣ ವೇದಿಕೆಯ ಮೂಲಕ ಅಲ್ಲೇ ಮೊದಲ ಭಾಷಣ ಮಾಡಿದ್ದ ಅನಂತಕುಮಾರ್ ಹೆಗಡೆ. ಇನ್ನು ಮುಂಬರುವಂತಹ ಅಸೆಂಬ್ಲಿ ಎಲೆಕ್ಷನ್ನು, ಆ ಎಲೆಕ್ಷನ್ಗೆ ಈಗಾಗಲೇ ಪ್ರತಾಪ್ ಸಿಂಹ ಕೂಡ ಮೈಸೂರು ಭಾಗದ ಒಂದು ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸ್ವಯಂ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಅಧಿಕೃತ ಅಲ್ಲ. ಅದೇ ರೀತಿ ಅನಂತಕುಮಾರ್ ಹೆಗಡೆ ಕೂಡ ಯಾವುದಾದ್ರೂ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ತನ್ನ ಬೆಂಬಲಿಗರು ಇರಬಹುದು ಎಂದು ಗೊತ್ತಿರುವಂತಹ ಕ್ಷೇತ್ರ, ಆ ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಕೆಲವೊಮ್ಮೆ BJP ಹೈಕಮಾಂಡ್ಗೆ ಒಂದು ಪತ್ರ ಬರೆದ್ರು. ಈ ಕ್ಷೇತ್ರದಲ್ಲಿ ನಾನು ನಿಂತ್ಕೊಂಡ್ರೆ ಗೆಲ್ಲೋ ಸಾಧ್ಯತೆಗಳಿದ್ದಾವೆ. ಈ ಬಾರಿ ಆದರೂ ರಾಜ್ಯ ರಾಜಕಾರಣಕ್ಕೆ ನನಗೊಂದು ಅವಕಾಶ ಕೊಡಿ. ಒಂದು ವೇಳೆ ಅದನ್ನು ಒಪ್ಕೊಂಡ್ರೆ, ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಕೆಲ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಅನಂತಕುಮಾರ್ ಹೆಗಡೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.